ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2012 ಮಾಡಲ್ದು ಒಂದು ಹೋಂಡಾ ಅವ್ರದ್ದು ಹೈ-10 ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. 2012 ಮಾಡಲಾಗಿರುತ್ತೆ, ರನ್ನಿಂಗ್ ಕಂಡೀಷನ್ ಅಂತ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದರೆ ವಿಡಿಯೋ ಕೆಳಗಡೆ ಒಂದು ಲಿಂಕ್ ಆರು ಹಾಕಿರ್ತೀವಿ, ಇಲ್ಲ ವಿಡಿಯೋ ಕಾಮೆಂಟ್ ಬಾಕ್ಸ್ ಎಲ್ಲಾದರೂ ಒಂದು ಲಿಂಕ್ ಇರುತ್ತೆ. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ, ಅವಾಗ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಅದರ ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಈಗ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ, ಗಾಡಿ ಅವ್ರದ್ದಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತು ಅಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್ ಇದು I10 ಮ್ಯಾಗ್ನಾ 1.2. ಹಾಂ ಸರ್. ಓಕೆ, 1.2ನಾ? ಹಾಂ ಸರ್. ಪೆಟ್ರೋಲ್ ಒಂದೇನಾ? ಹಾಂ ಸರ್, ಪ್ಯೂರ್ ಪೆಟ್ರೋಲ್ ಗಾಡಿ. ಓಕೆ, ಮಾಡಲ್ ಎಷ್ಟು ಸರ್? 2012 ಸರ್. ಓನರ್ ಎಷ್ಟು ಜನ? ಸೆಕೆಂಡ್ ಓನರಲ್ಲಿ ಇದೆ ಗಾಡಿ. ಓಕೆ, ಕಿಲೋಮೀಟರ್ ಎಷ್ಟು ಹೊಡಿ ಸರ್ ಗಾಡಿ? ಸರ್ ಇದು 74,500 ಏನೋ ಓಡಿದೆ ಸರ್. ಶೋರೂಮ್ ಟ್ರ್ಯಾಕ್ ಏನಾದ್ರು ಇದೆಯಾ? ಶೋರೂಮ್ ಹಿಸ್ಟ್ರಿ ಇಲ್ಲ ಸರ್. ಹಾಂ. ಅದು ಅದರಲ್ಲಿ ಇರೋದೇ ಅಷ್ಟು ಸರ್. ಓಕೆ, ಈಗ ಗಾಡಿದು ಡಾಕ್ಯುಮೆಂಟ್ಸ್ ಹೆಂಗಿದಾವ? ಹಾಂ ಸರ್, ಅಷ್ಟು ರನ್ನಿಂಗ್ ಇದೆ. ಫ್ರೆಶ್ ಇನ್ಸೂರೆನ್ಸ್ ಹಾಕ್ಸಿದ್ದೀವಿ, 2 ದಿವಸ ಆಗಿದೆ ಫ್ರೆಶ್ ಹಾಂ. ಇನ್ಸೂರೆನ್ಸ್ ಹಾಕ್ಸಿ. ಓಕೆ, ಟೈರ್ಗಳೆಲ್ಲ? ಸರ್ 4 ಟೈರ್ ನಿಮಗೆ 80% ಟೈರ್ ಇದೆ ಸರ್, ಒರಿಜಿನಲ್. ಓಕೆ, ಬಾಡಿ ಎಲ್ಲ ರೀಪೇಂಟ್ ಆಗಿದೆಯಾ? ಇನ್ನೆಲ್ಲ ಟಚಪ್ ಏನಾದ್ರು ಆಗಿದಾವ? ಇಲ್ಲ ಸರ್, ಏನೂ ಇಲ್ಲ ಸರ್, ರೀಪೇಂಟ್ ಏನೂ ಆಗಿಲ್ಲ. ಹ್ಞೂ. ಗಾಡಿ ಹೆಂಗಿದೆಯೋ ಜಿನೇನ್ ಹಂಗೆ ಇರೋದು ಸರ್. ಓಕೆ, ಯಾವುದೇನು ಟಿಂಕರ್ ಕೆಲಸ ಇಲ್ಲ? ಇಲ್ಲ ಸರ್, ಒಂದು ಸ್ಕ್ರಾಚಸ್ ಇಲ್ಲ, ಒಂದು ತಿಂಗರ್ ಕೆಲಸ, ಎಲ್ಲೂ ರೆಸ್ಟ್ ಇರಲಿಲ್ಲ ಗಾಡಿ. ಓಕೆ, ಇಂಜಿನ್ ಕಂಡೀಷನ್ನು? ಇಂಜಿನ್ ಕಂಡೀಷನ್ ಮಾತ್ರ ಸೂಪರ್ ಇದೆ ಸರ್, ಕಂಡೀಷನ್ ಆಗಿದೆ. ಓಕೆ, ಒಳಗಡೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ? 4 ಪವರ್ ವಿಂಡೋ ಬರುತ್ತೆ ಸರ್. ಹ್ಞೂ. AC ಎಲ್ಲ ರನ್ನಿಂಗ್ ಇದೆ, ಸಿಸ್ಟಮ್ ಇದೆ. ಹ್ಞೂ. ಓಕೆ, ಸೀಟ್ ಎಲ್ಲ ಚೆನ್ನಾಗಿದಾವ? ಹಾಂ ಸರ್, ಕುಷನ್ನು ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಸರ್ ಒಳಗಡೆ. ಓಕೆ, ಈಗ ತೊಗೊಳೋರಿಗೆ ಸದ್ಯ ಖರ್ಚೇನಿಲ್ಲ ಸರ್ ಗಾಡಿದಂಗಾರ? ಇಲ್ಲ ಸರ್, ₹1 ಖರ್ಚಿಲ್ಲ ಸರ್ ಅವರಿಗೆ. ಓಕೆ, ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸು ಮತ್ತೆ? ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೂ ಇಲ್ಲ ಸರ್. ಸಿಸ್ಟಮ್ ಒಂದು ಹಾಕ್ಸಿದ್ದೀನಿ ಸರ್, ನಾನು ನಿನ್ನೆ ಹಾಕ್ಸಿರೋದು ಸರ್ ನಾನು ಸಿಸ್ಟಮ್. ಓಕೆ, ಈಗ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಸರ್ ಗಾಡಿವು? ಹಾಂ ಸರ್, ರೆಕಾರ್ಡ್ ಎಲ್ಲ ಒರಿಜಿನಲ್ ಇದೆ ಸರ್. ಓಕೆ, ಎಲ್ಲಿದೆ ಸರ್ ಗಾಡಿದು? ಸರ್ ಇದು ಸಾಸ್ವೆಹಳ್ಳಿ, ಹಾಂ. ಹೊನ್ನಳ್ಳಿ ತಾಲೂಕು, ದಾವಣಗೆರೆ ಡಿಸ್ಟಿಕ್ ಸರ್ ಇದು. ದಾವಣಗೆರೆ ಡಿಸ್ಟಿಕ್ಕು, ಹೊನ್ನಾಳಿ ತಾಲೂಕು, ಸಾಸಿವಳ್ಳಿನಾ? ಹಾಂ ಸರ್, ಸಾಸ್ವೆಹಳ್ಳಿಯಲ್ಲಿ. ಓಕೆ, ಏನು ಹೇಳ್ತಾರೆ ಗಾಡಿಗೆ ರೇಟು? ಸರ್ ನಾವು 2.30 ಹೇಳ್ತಾ ಇದ್ದೀವಿ. ಹ್ಞೂ. ನೋಡೋಣ ಸರ್, ಸ್ವಲ್ಪ ನೆಗೋಷಿಯಬಲ್ ಕೊಡೋಣ ಸರ್. ಓಕೆ, ಮಾಡಲ್ ಎಷ್ಟು ಅಂದ್ರೆ ಅದು? 2012 ಸರ್. ಓಕೆ, 12 ಮಾಡಲಿಗೆ 2.30 ಹೇಳ್ತಿದ್ದೀರಾ? ಹೌದು ಸರ್. ಬಂದಾಗೆ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ? ಹಾಂ ಸರ್, ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಸರ್. ಓಕೆ, ನಂಬರ್ ಇದೆ ಹಾಕಿರಲಾ? ಹಾಂ ಸರ್, ಇದೇ ನಂಬರ್ ಸರ್ ನಮ್ಮದು. ಸರಿ ಸರ್, ಓಕೆ.